ಈ ವಿಡಿಯೋದಲ್ಲಿ ಜಾರ್ಜ್ ಆರ್ವೆಲ್ ಅವರ ಶೂಟಿಂಗ್ ಆ್ಯನ್ ಎಲಿಫೆಂಟ್ ಅಂತಕ್ಕಂತಹ ಅವರ ಒಂದು ಫೇಮಸ್ ಎಸೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ನೋಡಿ, ನಮ್ಮ ರೈಟರ್ ಅಂದರೆ ಜಾರ್ಜ್ ಆರ್ವೆಲ್ ಅವರು ಬರ್ಮಾ ಅಂದರೆ ಈಗ ನಾವು ಮಯನ್ಮಾರ್ ಅಂತ ಕರಿತೇವೆ, ಅಲ್ಲೇ ಇವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬ್ರಿಟಿಷರು ಈ ಒಂದು ಬರ್ಮಾ ಅಥವಾ ಮಯನ್ಮಾರನ್ನು ಆವಾಗ ವಶಪಡಿಸ್ಕೊಂಡಿರ್ತಾರೆ, ಅಲ್ಲಿಯೂ ಕೂಡ ಅವರೇ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಈ ಜಾರ್ಜ್ ಆರ್ವೆಲ್ ಅವರು ಪೊಲೀಸ್ ಅಧಿಕಾರಿಯಾಗಿ ಬ್ರಿಟಿಷ್ ಗೌರ್ಮೆಂಟ್ಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ನಡೆದಂತಹ ಒಂದು ರಿಯಲ್ ಇನ್ಸಿಡೆಂಟನ್ನು ಅವರು ಒಂದು ಎಸೆ ಆಗಿ ಬರೆದಿದ್ದಾರೆ. ಸೊ ದಿಸ್ ಈಸ್ ಆನ್ ಆಟೋಬಯೋಗ್ರಫಿಕಲ್ ಎಸೆ ಅಂತ ಹೇಳ್ಬೋದು. ಸೊ ಆ ಘಟನೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಟೈಟಲ್ ನೋಡಿ, ಶೂಟಿಂಗ್ ಆ್ಯನ್ ಎಲಿಫೆಂಟ್ ಅಂತ ಇದೆ. ಅಂದರೆ ಒಂದು ಎಲಿಫೆಂಟನ್ನು ಶೂಟ್ ಮಾಡಿ ಕೊಲ್ತಕ್ಕಂತಹ ಒಂದು ಘಟನೆ ಇದಾಗಿದೆ. ಸೊ ಆ ಒಂದು ರಿಯಲ್ ಇನ್ಸಿಡೆಂಟನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದರ ಒಂದು ಸಮರಿಯನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ಶೂಟಿಂಗ್ ಆ್ಯನ್ ಎಲಿಫೆಂಟ್ ಈಸ್ ಆನ್ ಆಟೋಬಯೋಗ್ರಫಿಕಲ್ ಎಸೆ ರಿಟನ್ ಬೈ ಜಾರ್ಜ್ ಆರ್ವೆಲ್. It describes a real incident that happened when he was working as a police officer in Burma during British rule. So ಬ್ರಿಟಿಷರು ಈ ಒಂದು ಬರ್ಮಾವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರಲ್ವ, ಆ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ ಆಗಿ ಏನು ಒಂದು ಘಟನೆ ನಡೀತೋ ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ದ ಎಸ್ಸೆ ಶೋಸ್ ದ ಪ್ರಾಬ್ಲಮ್ಸ್ ಆಫ್ ಇಂಪೀರಿಯಾಲಿಸಮ್. ಇಂಪೀರಿಯಾಲಿಸಮ್ ಅಂದರೆ ಸಾಮ್ರಾಜ್ಯಶಾಹಿ ನೀತಿ ಅಂತೇಳಿ ಕರಿತೇವೆ. ಅಂದರೆ ಒಂದು ದೇಶ ಇನ್ನೊಂದು ದೇಶದಲ್ಲಿ ಹೋಗಿ ಅಧಿಕಾರವನ್ನು ಮಾಡ್ತಕ್ಕಂಥದ್ದು. ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಪರ್ಸನಲ್ ಫೀಲಿಂಗ್ಸ್ ಆ್ಯಂಡ್ ಡ್ಯೂಟಿ. ನೋಡಿ, ನಮ್ಮ ರೈಟರ್ ಆ ಒಂದು ಆನೆಯನ್ನು ಕೊಲ್ಲಬೇಕಾದ್ರೆ ಅವ್ರಿಗೆ ಇಷ್ಟ ಆಗಿರೋದಿಲ್ಲ, ಆದರೆ ಈಗ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವರು ಆ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ, ತಮ್ಮ ಒಂದು ಪರ್ಸನಲ್ ಫೀಲಿಂಗ್ಸನ್ನು ಸೈಡ್ಗೆ ಇಡಲೇಬೇಕಾಗುತ್ತೆ. ಆ್ಯಂಡ್ ಹೌ ಪವರ್ ಕ್ಯಾನ್ ಮೇಕ್ ಬೋತ್ ದ ರೂಲರ್ ಆ್ಯಂಡ್ ದ ರೂಲ್ಡ್ ಅನ್ಹ್ಯಾಪಿ. ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಯಾರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೋ ಅವರನ್ನು ಕೂಡ ಅನ್ಹ್ಯಾಪಿಯಾಗಿ ಮಾಡುತ್ತೆ, ಅದ್ರ ಜೊತೆಗೆ ಯಾರು ಆಳ್ವಿಕೆಗೆ ಒಳಪಟ್ಟಿರ್ತಾರೋ ಅವರನ್ನು ಕೂಡ ಅನ್ಹ್ಯಾಪಿ ಆಗುವಾಗೆ ಮಾಡುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ಅನಿವಾರ್ಯವಾಗಿ ಆ ಒಂದು ಆನೆಯನ್ನು ಕೊಲ್ಲಲೇಬೇಕಾಗಿದೆ. ಅವರ ಸಂತೋಷದಿಂದ ಏನೋ ಆ ಒಂದು ಆನೆಯನ್ನು ಇಲ್ಲಿ ಕೊಲ್ಲೋದಿಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಕೊಲ್ಲಬೇಕಾಗುತ್ತೆ. ಜಾರ್ಜ್ ಆರ್ವೆಲ್ ವರ್ಕ್ಡ್ ಫಾರ್ ದ ಬ್ರಿಟಿಷ್ ಇಂಪೀರಿಯಲ್ ಪೊಲೀಸ್ ಇನ್ ಬರ್ಮಾ ಇನ್ ದ 1920s. 1920 ಒಂದು ಆಸುಪಾಸಿನಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಅವರು ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ. ದೋ ಹಿ ವಾಸ್ ಎ ಬ್ರಿಟಿಷ್ ಆಫೀಸರ್, ಹಿ ಹೇಟೆಡ್ ಇಂಪೀರಿಯಲಿಸಮ್ ಆ್ಯಂಡ್ ಫೆಲ್ಟ್ ಸಿಂಪತಿ ಫಾರ್ ದ ಬರ್ಮೀಸ್ ಪೀಪಲ್ ಹೂ ಆರ್ ಬೀಯಿಂಗ್ ರೂಲ್ಡ್ ಬೈ ದ ಬ್ರಿಟಿಷ್. ಇವರು ಬ್ರಿಟಿಷ್ ಅಧಿಕಾರಿ ಆಗಿದ್ರು ಕೂಡ, ಪೊಲೀಸ್ ಆಫೀಸರ್ ಆಗಿದ್ರು ಕೂಡ, ಇವರಿಗೆ ಆ ಒಂದು ಬ್ರಿಟಿಷರು ಆ ಒಂದು ಬರ್ಮಾದಲ್ಲಿ ಜನಗಳನ್ನು ಶೋಷಣೆ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಸಾಮ್ರಾಜ್ಯಶಾಹಿ ನೀತಿ ಏನಿತ್ತೋ ಅದನ್ನು ಅವರು ಇಷ್ಟಪಡ್ತಾ ಇರೋದಿಲ್ಲ. ಸೊ ಅವರೇನು ಅಂದರೆ ಆ ಒಂದು ಬರ್ಮಾದ ಜನಗಳೇನಿರ್ತಾರೋ ಅವರನ್ನು ಕುರಿತು ಒಂದು ಸಿಂಪತಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ. However, the Burmese also hated him because he represented the British Empire. ನೋಡಿ, ನಮ್ಮ ಈ ಜಾರ್ಜ್ ಆರ್ವೆಲ್ ಅವರು ಆ ಒಂದು ಬರ್ಮನ್ ಪೀಪಲ್ಗಳೇನಿದ್ರು ಅಂದರೆ ಬರ್ಮೀಸ್ ಪೀಪಲ್ ಏನಿದ್ರು ಅವರ ಕುರಿತು ಕರುಣೆಯನ್ನು ಹೊಂದಿರ್ತಾರೆ. ಹಿ ಈಸ್ ವೆರಿ ಕೈಂಡ್ ಪರ್ಸನ್. ಆದರೆ ಆ ಒಂದು ಬರ್ಮೀಸ್ ಪೀಪಲ್ ಇವರನ್ನು ಹೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಇವರನ್ನು ನೋಡ್ತಕ್ಕಂಥದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿ ಮಾತ್ರ. ಹಾಗಾಗಿ ಸೊ ಆರ್ವೆಲ್ ವಾಸ್ ಕಾಟ್ ಬಿಟ್ವೀನ್ ಟೂ ಸೈಡ್ಸ್. ಸೊ ನಮ್ಮ ರೈಟರ್ ಅವರು ಎರಡು ಕಡೆ ಸಿಲ್ಕಾಕೊಂಡಿದ್ದಾರೆ. ಹಿ ಡಿಸ್ಲೈಕ್ಡ್ ಹಿಸ್ ಓನ್ ರೋಲ್ ಆ್ಯಸ್ ಆ್ಯನ್ ಅಪ್ರೆಸರ್. ತಾನು ಮಾಡ್ತಾ ಇರ್ತಕ್ಕಂತಹ ಕೆಲಸ ಅವ್ರಿಗೆ ಇಷ್ಟ ಇಲ್ಲ, ಯಾಕಂದರೆ ತಾನೊಬ್ಬ ಬೇರೆ ದೇಶದ ವ್ಯಕ್ತಿಯಾಗಿ ಬಂದು ಇಲ್ಲಿರ್ತಕ್ಕಂತಹ ಜನಗಳನ್ನು ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನು ಅವರು ಒಪ್ಕೊಳ್ತಾ ಇಲ್ಲ. ಬಟ್ ದ ಲೋಕಲ್ ಪೀಪಲ್ ಮೇಡ್ ಹಿಮ್ ಫೀಲ್ ಹ್ಯೂಮಿಲಿಯೇಟೆಡ್ ಆ್ಯಂಡ್ ಲೋನ್ಲಿ. ಈ ಕಡೆ ಆ ಲೋಕಲ್ ಪೀಪಲ್ ಕೂಡ ಇವರನ್ನ ಹೇಟ್ ಮಾಡ್ತಾ ಇದ್ದಾರೆ. ದಿಸ್ ಇನ್ನರ್ ಕಾನ್ಫ್ಲಿಕ್ಟ್ ಫಾರ್ಮ್ಸ್ ದ ಹಾರ್ಟ್ ಆಫ್ ದ ಸ್ಟೋರಿ. ಒನ್ ಡೇ Orwell received a call that a tame elephant had gone out of control in a nearby market. ಸೊ ವಿದ್ಯಾರ್ಥಿಗಳೇ, ಇಲ್ಲಿಂದ ಒಂದು ಮೇನ್ ಇನ್ಸಿಡೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಎಸ್ಸೆದ ಮೇನ್ ಥೀಮ್ ಸ್ಟಾರ್ಟ್ ಆಗುತ್ತೆ. ಒಂದು ದಿನ ಇವರಿಗೆ ಕಾಲ್ ಬರುತ್ತೆ, ಅಂದರೆ ಫೋನ್ ಕಾಲ್ ಬರುತ್ತೆ. ಒಂದು ಆನೆ ಜನಗಳ ಮೇಲೆ ಅಂದರೆ ಮಾರ್ಕೆಟಲ್ಲಿ ದಾಳಿ ಮಾಡ್ತಕ್ಕಂಥದ್ದು. ಸೊ ಜನಗಳ ಮೇಲೆ ಒಂದು ಆನೆ ದಾಳಿ ಮಾಡ್ತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಇವರಿಗೆ ಕರೆ ಮಾಡ್ತಾರೆ. ಇಟ್ ಹ್ಯಾಡ್ ಬ್ರೋಕನ್ ಇಟ್ಸ್ ಚೈನ್. ಏನೋ ಅದನ್ನು ಕಟ್ಟಿ ಹಾಕಿರ್ತಾರೋ ಅಂದರೆ ಅದು ಪಳಗಿಸಿದ ಆನೆನೇ ಆಗಿರುತ್ತೆ, ಕಾಡಾನೆ ಏನಾಗಿರೋದಿಲ್ಲ. ಆದರೆ ಈಗ ಅದು ಕಂಟ್ರೋಲ್ ತಪ್ಪಿದೆ. ಇಟ್ ವಾಸ್ ಡಿಸ್ಟ್ರಾಯಿಂಗ್ ಹಟ್ಸ್, ಕ್ರಾಪ್ಸ್ ಆ್ಯಂಡ್ ಈವನ್ ಕಿಲ್ಡ್ ಎ ಮ್ಯಾನ್. ಸೊ ಅದು ಅಲ್ಲಿರ್ತಕ್ಕಂತಹ ಗುಡಿಸಲುಗಳನ್ನು, ಬೆಳೆಯನ್ನು ಹಾಳು ಮಾಡಿರುತ್ತೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಕೂಡ ಕೊಂದು ಹಾಕಿರುತ್ತೆ. ಆರ್ವೆಲ್ took his rifle and went to the place to see what he could do. ಸೊ ಏನು ಮಾಡ್ತಾರೆ, ನಮ್ಮ ಆರ್ವೆಲ್ ಅವರು ತಮ್ಮ ಒಂದು ರೈಫಲನ್ನು ತೆಗೆದುಕೊಂಡು ಆ ಒಂದು ಪ್ಲೇಸ್ಗೆ ಹೋಗ್ತಾರೆ. ಎಲ್ಲಿ ಆನೆ ದಾಳಿ ಮಾಡಿತ್ತೋ ಆ ಪ್ಲೇಸ್ಗೆ ಹೋಗ್ತಾರೆ. ತನ್ನಿಂದ ಏನು ಸಾಧ್ಯನೋ ಅದನ್ನು ಮಾಡಬೇಕು ಅಂಥೇಳಿ. ಎಟ್ ಫಸ್ಟ್ ಹಿ ಡಿಡ್ ನಾಟ್ ಪ್ಲ್ಯಾನ್ ಟು ಕಿಲ್ ದ ಎಲಿಫೆಂಟ್. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಆನೆಯನ್ನು ಕೊಲ್ತಕ್ಕಂತಹ ಪ್ಲ್ಯಾನ್ ಇವರಿಗೆ ಇರೋದಿಲ್ಲ. ಇವರ ಉದ್ದೇಶ ಕೇವಲ ಆ ಒಂದು ಆನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ಆಗಿರುತ್ತೆ.
ಹಿ ಜಸ್ಟ್ ವಾಂಟೆಡ್ ಟು ಪ್ರೊಟೆಕ್ಟ್ ಪೀಪಲ್ ಅಂಟಿಲ್ ದ ಎಲಿಫೆಂಟ್ಸ್ ಓನರ್ ಕೇಮ್. ಸೊ ಆ ಒಂದು ಓನರ್ ಬಂದು ಆನೆಯನ್ನು ನಿಯಂತ್ರಣ ಮಾಡಬಹುದಾಗಿತ್ತು. ಅಲ್ಲಿವರೆಗೂ ಕೂಡ ಜನಗಳಿಗೆ ಏನು ಕಷ್ಟ ಆಗದಾಗೆ, ಜನಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳದ ಹಾಗೆ ಅವರನ್ನು ಪ್ರೊಟೆಕ್ಟ್ ಅಂದರೆ ರಕ್ಷಣೆ ಮಾಡ್ತಕ್ಕಂತಹ ಒಂದು ಉದ್ದೇಶದಿಂದ ಮಾತ್ರ ಇವರು ಅಲ್ಲಿಗೆ ಹೋಗಿರ್ತಾರೆ. ಆನೆಯನ್ನು ಶೂಟ್ ಮಾಡಿ ಕೊಲ್ಲೋ ಉದ್ದೇಶ ಇರಲಿಲ್ಲ. ವೆನ್ ಆರ್ವೆಲ್ ರೀಚ್ಡ್ ದ ಪ್ಲೇಸ್ ದ ಎಲಿಫೆಂಟ್ ಹ್ಯಾಡ್ ಕಾಮ್ಡ್ ಡೌನ್ ಆ್ಯಂಡ್ ವಾಸ್ ಕ್ವೈಟ್ಲಿ ಈಟಿಂಗ್ ಇನ್ ಎ ಫೀಲ್ಡ್. ಇವರು ಹೋಗಿ ಅಲ್ಲಿಗೆ ರೀಚ್ ಆದಂತಹ ಸಂದರ್ಭದಲ್ಲಿ ಅಷ್ಟೊತ್ತು ಏನು ದಾಳಿ ಮಾಡ್ತಕ್ಕಂತಹ ಆನೆ ಏನಿತ್ತೋ ಅದು ಶಾಂತವಾಗಿ ಅದೇನು ಮಾಡ್ತಾ ಇರುತ್ತೆ ಅಂದರೆ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಒಂದು ಫೀಲ್ಡ್ ಇರುತ್ತೆ, ಅಂದರೆ ಹೊಲ ಇರುತ್ತೆ. ಆ ಹೊಲದಲ್ಲಿ ಸುಮ್ಮನೆ ಹುಲ್ಲನ್ನು ತಿನ್ನುತ್ತಾ ಸುಮ್ಮನೆ ನಿಂತ್ಕೊಂಡಿರುತ್ತೆ. ಬಟ್ ಬೈ ದೆನ್ ಎ ಹ್ಯೂಜ್ ಕ್ರೌಡ್ ಆಫ್ ಲೋಕಲ್ ಪೀಪಲ್ ಹ್ಯಾಡ್ ಗ್ಯಾದರ್ಡ್ ಬಿಹೈಂಡ್ ಹಿಮ್ ಫಾಲೋಯಿಂಗ್ ಹಿಮ್ ವಿತ್ ಎಕ್ಸೈಟ್ಮೆಂಟ್. ಯಾವಾಗ ನಮ್ಮ ಜಾರ್ಜ್ ಆರ್ವೆಲ್ ಅವರು ಆ ಒಂದು ಪ್ಲೇಸ್ಗೆ ಹೋಗ್ತಾರೋ, ಒಂದು ಗನ್ನನ್ನು ಹಿಡಿದುಕೊಂಡು, ರೈಫಲನ್ನು ಹಿಡಿದುಕೊಂಡು ಅಲ್ಲಿ ಎಲ್ಲ ಜನಗಳು ಕೂಡ ಇವರನ್ನು ಹಿಂಬಾಲಿಸ್ತಾ ಹೋಗ್ತಾರೆ ಅವ್ರ ಜೊತೆಲೇನೆ. ಅವರೆಲ್ಲರೂ ಕೂಡ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಈಗ ಪೊಲೀಸ್ ಆಫೀಸರ್ ಬಂದಿದ್ದಾರೆ, ಅವರು ಆನೆಯನ್ನು ಕೊಲ್ತಾರೆ ಅಂತಕ್ಕಂತಹ ಒಂದು ಹೋಪ್ ಮತ್ತು ಆ ಒಂದು ಆಸೆಯನ್ನು ಇಟ್ಕೊಂಡು ಅವರೆಲ್ಲ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ದೇ ಎಕ್ಸ್ಪೆಕ್ಟೆಡ್ ಹಿಮ್ ಟು ಕಿಲ್ ದ ಎಲಿಫೆಂಟ್. ಅವ್ರದ್ದು ಎಲ್ಲರ ಒಂದು ಎಕ್ಸ್ಪೆಕ್ಟೇಷನ್ ಏನಾಗಿತ್ತಪ್ಪ ಅಂದರೆ ಜಾರ್ಜ್ ಆರ್ವೆಲ್ ಅವರು ಆನೆಯನ್ನು ಕೊಲ್ಲಬೇಕು ಅಂತಕ್ಕಂಥದ್ದು. ಆರ್ವೆಲ್ ಸಡನ್ಲಿ ರಿಯಲೈಸ್ಡ್ ದಟ್ ಹಿ ಹ್ಯಾಡ್ ಬಿಕಮ್ ದ ಸೆಂಟರ್ ಆಫ್ ಅಟೆನ್ಷನ್ ಆ್ಯಂಡ್ ದ ಥೌಸಂಡ್ಸ್ ಆಫ್ ಪೀಪಲ್ ವರ್ ವಾಚಿಂಗ್ ಹಿಮ್. ಸೊ ಈಗ ಜಾರ್ಜ್ ಆರ್ವೆಲ್ ಅವರಿಗೆ ಅರ್ಥ ಆಯಿತು. ಅದೇನಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಜನರ ಗಮನ ಇವ್ರ ಮೇಲೆ ಇರುತ್ತೆ. ಯಾಕೆಂದರೆ ಇವರು ನೆಕ್ಸ್ಟ್ ಆನೆಯನ್ನು ಕೊಲ್ತಾರೆ, ಅದನ್ನು ತಾವು ನೋಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಎಟ್ ದಿಸ್ ಮೂಮೆಂಟ್ ಆರ್ವೆಲ್ ಫೆಲ್ಟ್ ಎ ಸ್ಟ್ರಾಂಗ್ ಮಾರಲ್ ಕಾನ್ಫ್ಲಿಕ್ಟ್. ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮನಸ್ಸಿನಲ್ಲಿ ಅಪಾರ ಗೊಂದಲಗಳು ಮೂಡ್ತವೆ. ಪರ್ಸ್ನಲಿ ಹಿ ಡಿಡ್ ನಾಟ್ ವಾಂಟ್ ಟು ಶೂಟ್ ದ ಎಲಿಫೆಂಟ್ ಬಿಕಾಸ್ ಇಟ್ ಸೀಮ್ಡ್ ಪೀಸ್ಫುಲ್ ಆ್ಯಂಡ್ ನೋ ಲಾಂಗರ್ ಡೇಂಜರಸ್. ಇವರು ಬಂದಂತಹ ಸಂದರ್ಭದಲ್ಲಿ ಆನೆ ಸುಮ್ಮನೆ ಪ್ರಶಾಂತವಾಗಿರುತ್ತೆ. ಇವರಿಗೆ ಆ ಆನೆಯನ್ನು ಕೊಲ್ಲಬೇಕು ಅಂತಕ್ಕಂತಹ ಯಾವುದೇ ಒಂದು ಉದ್ದೇಶವೂ ಕೂಡ ಅಲ್ಲಿ ಕಾಣಿಸೋದಿಲ್ಲ. ಯಾಕೆಂದರೆ ಈಗ ಆನೆ ಶಾಂತವಾಗಿದೆ, ಅದರಿಂದ ಈಗ ನೆಕ್ಸ್ಟ್ ಹಾನಿ ಏನೂ ಆಗೋದಿಲ್ಲ ಅಂತಕ್ಕಂತಹ ಒಂದು ನಂಬಿಕೆ ಇವ್ರಿಗಿರುತ್ತೆ. ಕಿಲ್ಲಿಂಗ್ ಇಟ್ ವುಡ್ ಬಿ ಲೈಕ್ ಡಿಸ್ಟ್ರಾಯಿಂಗ್ ಎ ವ್ಯಾಲ್ಯೂಯಬಲ್ ಪೀಸ್ ಆಫ್ ಪ್ರಾಪರ್ಟಿ. ಸೊ ಇವ್ರ ಪ್ರಕಾರ ಆ ಒಂದು ಆನೆ ಏನಿತ್ತೋ ಅದೊಂದು ಪ್ರಾಪರ್ಟಿ ಆಗಿದೆ. ಈಗ ತಾನು ಏನಾದರೂ ಅದನ್ನು ಕೊಂದ್ಬಿಟ್ರೆ ಒಂದು ವ್ಯಾಲ್ಯೂಯಬಲ್ ಆಗಿರ್ತಕ್ಕಂತಹ ಪ್ರಾಪರ್ಟಿಯನ್ನು ಹಾಳು ಮಾಡಿದ ಹಾಗೆ ಆಗುತ್ತೆ ಅಂತಕ್ಕಂತಹದ್ದು ಇವರ ನಂಬಿಕೆ ಆಗಿರುತ್ತೆ. However, he also did not want to look weak or foolish in front of the crowd. ಸೊ ಈಗ ಅವರಿಗೆ ಆನೆಯನ್ನು ಕೊಲ್ಲಿಕ್ಕೆ ಯಾವುದೇ ಉದ್ದೇಶ ಇಲ್ಲದಿದ್ದರೂ ಕೂಡ ಅಲ್ಲಿರ್ತಕ್ಕಂತಹ ಜನಗಳು ಇವರ ಒಂದು ಪವರಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅಂದರೆ ಈಗ ಒಬ್ಬ ಅಧಿಕಾರಿ ಇಲ್ಲಿ ಬಂದಿದ್ದಾನೆ, ಆನೆಯನ್ನು ಕೊಲ್ತಾನೆ ಅಂಥೇಳಿ ಅವರು ಇವ್ರ ಮೇಲೆ ಭರವಸೆನೇ ಇಟ್ಕೊಂಡು ಎಲ್ಲರೂ ಕೂಡ ಕಾತುರದಿಂದ ನೋಡ್ತಾ ಇದ್ದಾರೆ. ಅವರ ಮುಂದೆ ಇವರು ಮೂರ್ಖನ ರೀತಿ, ಅಂದರೆ ಈಗ ಒಂದು ವೇಳೆ ಆನೆಯನ್ನು ಕೊಲ್ಲದೇ ಇದ್ರೆ ಈ ಜನಗಳು ನನ್ನನ್ನು ವೀಕ್, ದುರ್ಬಲ ಅಂತ ಕರೀತಾರೆ, ಒಬ್ಬ ಮೂರ್ಖ ಅಂತ ಕರೀತಾರೆ ಅಂತಕ್ಕಂಥದ್ದು ಅವರಿಗೆ ಒಂದು ಗೊಂದಲವನ್ನು ಮೂಡಿಸುತ್ತೆ. He understood that the people expected him to act like a strong white ruler. ಸೊ ವೈಟ್ ರೂಲರ್ಸ್ ಯಾವ ರೀತಿ ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇದ್ರು, ಆ ಒಂದು ಗತ್ತು ಇರ್ತಾ ಇತ್ತು, ಈಗ ಅದನ್ನು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಮರ್ಸಿಯನ್ನು ತೋರಿಸದೆ ಜನಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಆ ಜನಗಳು, ಅಂದರೆ ಬ್ರಿಟಿಷರು ಆ ಬರ್ಮಾದಲ್ಲಿ, ಈಗ ಜಾರ್ಜ್ ಆರ್ವೆಲ್ ಅವರು ಕೂಡ ಯಾವುದೇ ಕರುಣೆಯನ್ನು ತೋರಿಸದೇನೆ ಆ ಒಂದು ಆನೆಯನ್ನು ಕೊಂದು ಹಾಕ್ತಾರೆ ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಬಿಲೀಫ್ ಅವರಲ್ಲಿ ಇತ್ತು. ಈ ಒಂದು ಹಿ ಹಿಮ್ಸೆಲ್ಫ್ ಹೇಟೆಡ್ ದಟ್ ಇಮೇಜ್. ನೋಡಿ, ನಮ್ಮ ಜಾರ್ಜ್ ಆರ್ವೆಲ್ಗೆ ಆ ಒಂದು ಆನೆಯನ್ನು ಕೊಲ್ಲಿಕ್ಕೆ ಇಷ್ಟ ಇಲ್ಲ, ಆದರೆ ಆ ಜನಗಳೇ ಇವರನ್ನು ಕೊಲ್ಲೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆರ್ವೆಲ್ ಫೆಲ್ಟ್ ದ್ಯಾಟ್ ಇಫ್ ಯು ವಾಕ್ಡ್ ಅವೇ ವಿತೌಟ್ ಶೂಟಿಂಗ್ ದ ಕ್ರೌಡ್ ವುಡ್ ಲಾಫ್ ಎಟ್ ಹಿಮ್. ಒಂದು ವೇಳೆ ಈಗ ನಾನು ಆನೆಯನ್ನು ಕೊಲ್ಲದೆ ಇಲ್ಲಿಂದ ವಾಪಸ್ ಹೋಗ್ಬಿಟ್ರೆ ಈ ಎಲ್ಲ ಜನಗಳು ನನ್ನನ್ನು ನೋಡಿ ನಕ್ಕು ಬಿಡ್ತಾರೆ, ನಾನೊಬ್ಬ ದುರ್ಬಲ, ನಾನೊಬ್ಬ ಮೂರ್ಖ ಅಂತೇಳಿ ಇವರು ನನ್ನನ್ನು ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಇವರಿಗೆ ಮನಸ್ಸಿನಲ್ಲಿ ಒಂದು ಗೊಂದಲವನ್ನು ಮೂಡಿಸ್ತಾ ಇದೆ. ಹಿ ವುಡ್ ಅಪಿಯರ್ ಕಾವರ್ಡ್ಲಿ ಆ್ಯಂಡ್ ಲೂಸ್ ರೆಸ್ಪೆಕ್ಟ್. ಕಾವರ್ಡ್ಲಿ ಅಂದರೆ ಹೇಡಿ, ಅಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಜನಗಳು ಇವರನ್ನು ಹೇಡಿ ಥರ ನೋಡಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಇವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ. ದಿಸ್ ಮೇಡ್ ಹಿಮ್ ರಿಯಲೈಸ್ ಹೌ ಇಂಪೀರಿಯಲಿಸಮ್ ಕಂಟ್ರೋಲ್ಸ್ ಈವನ್ ದ ರೂಲರ್ಸ್. ನೋಡಿ, ಈಗ ಆ ಜನಗಳೇ ಇವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವಿಲ್ಲಿ. ಯಾಕೆಂದರೆ ಈಗ ಅವ್ರ ಜನಗಳು ಏನು ಅನ್ಕೊಳ್ತಾರೋ ಅಂತಕ್ಕಂತಹ ಭಯ ಇವರ ಮನಸ್ಸಲ್ಲಿ ಮೂಡ್ತಾ ಇದೆ. ಆ ಭಯದಿಂದನೇ ತನಗಿಷ್ಟ ಇಲ್ಲದೇ ಇದ್ದರೂ ಕೂಡ ಆ ಜನಗಳ ಮನಸ್ಸಲ್ಲಿ ಏನಿತ್ತೋ ಆ ರೀತಿ ನಡೆದುಕೊಳ್ಳೇಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಜಾರ್ಜ್ ಆರ್ವೆಲ್ ಅವರಿಗೆ ಬರ್ತಾ ಇದೆ.
ದ ಬ್ರಿಟಿಷ್ ಹ್ಯಾಡ್ ಪವರ್ ಬಟ್ ದೇ ವರ್ ಆಲ್ಸೋ ಟ್ರ್ಯಾಪ್ಡ್ ಬೈ ದ ಎಕ್ಸ್ಪೆಕ್ಟೇಷನ್ ಆಫ್ ದಟ್ ಪವರ್. ನೋಡಿ ಈಗ ಈ ಬ್ರಿಟಿಷ್ ಅಂದರೆ ಈಗ ಜಾರ್ಜ್ ಆರ್ವೆಲ್ ಅವರು ಕೂಡ ಬ್ರಿಟಿಷರೇ ಆಗಿದ್ದಾರೆ. ಅವ್ರ ಹತ್ರ ಅಧಿಕಾರ ಇದೆ, ಪವರ್ ಇದೆ. ಆ ಅಧಿಕಾರ ಇದ್ರೂ ಕೂಡ ಅವ್ರೀಗ ಏನಾಗ್ತಾ ಇದ್ದಾರೆ, ದೇವರ್ ಆಲ್ಸೋ ಟ್ರ್ಯಾಪ್ಡ್ ಆಗಿದ್ದಾರೆ. ಅವರು ಕೂಡ ಬಲಿಪಶುಗಳಾಗ್ತಾ ಇದ್ದಾರೆ, ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಆ ಜನಗಳು ಇವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಇವ್ರು ನಡ್ಕೋಬೇಕು, ಇಲ್ಲಾಂದರೆ ಜನಗಳು ಇವರನ್ನು ಹಿಡಿ ಅಂತ ಕರೆದು ಬಿಡ್ತಾರೆ. ಹಾಗಾಗಿ ಹಿ ಸೇಸ್, I had got to shoot the elephant. I had to act like a sahib. ಸೊ ಅನಿವಾರ್ಯವಾಗಿ ನಾನು ಆನೆಯನ್ನು ಶೂಟ್ ಮಾಡಲೇಬೇಕಾಗಿದೆ ಅಂತಕ್ಕಂಥದ್ದು ಇವರಿಗೆ ಅರ್ಥ ಆಗುತ್ತೆ. ಐ ಹ್ಯಾಡ್ ಟು ಆ್ಯಕ್ಟ್ ಲೈಕ್ ಎ ಸಾಹಿಬ್. ಸಾಹಿಬ್ ಅಂದರೆ ಇಲ್ಲಿ ಒಬ್ಬ ಯಜಮಾನ, ಒಬ್ಬ ಮಾಸ್ಟರ್ ಅಂತೇಳಿ. ಸೊ ಈಗ ನಾನು ಇಲ್ಲಿ ಒಬ್ಬ ಮಾಸ್ಟರ್ ಥರ ಜನಗಳು ಇವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಅದರ ಪ್ರಕಾರನೇ ನಡೆದುಕೊಳ್ಳಲೇಬೇಕು. ಐ ಹ್ಯಾಡ್ ಗಾಟ್ ಟು ಇಂಪ್ರೆಸ್ ದ ನೇಟಿವ್ಸ್. ಅಲ್ಲಿರ್ತಕ್ಕಂತಹ ಸ್ಥಳೀಯರೇನಿದ್ರೋ ಅವರೆಲ್ಲರಿಗೂ ಕೂಡ ನಾನೀಗ ಇಂಪ್ರೆಸ್ ಮಾಡಲೇಬೇಕು ಅಂತಕ್ಕಂಥದ್ದು ಇವರು ಹೇಳ್ತಾ ಇದ್ದಾರೆ. Finally, Orwell decided to shoot the elephant. He aimed carefully and fired several times. ಸೊ ಈಗ ಅನಿವಾರ್ಯವಾಗಿ ಏನು ಆನೆಯನ್ನು ಶೂಟ್ ಮಾಡಲೇಬೇಕಾಗಿರ್ತಕ್ಕಂತಹ ಒಂದು ಸಿಚುವೇಶನನ್ನು ಇವರು ಎದುರಿಸ್ತಾರೆ. ಕೊನೆಗೂ ಕೂಡ ಆ ಆನೆಯ ಕಡೆಗೆ ಒಂದು ಟಾರ್ಗೆಟನ್ನು ಗುರಿ ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಶಾಟ್ಸ್ಗಳನ್ನು 1-2-3 ಬಾರಿ ಆನೆಯನ್ನು ಶೂಟ್ ಮಾಡಿ ಕೊಲ್ತಾರೆ. ದ ಎಲಿಫೆಂಟ್ ಫೆಲ್ ಸ್ಲೋಲಿ ಆ್ಯಂಡ್ ಸಫರ್ಡ್ ಟೆರಿಬಲಿ. ಇವರು ಶೂಟ್ ಮಾಡಿದ ನಂತರದಲ್ಲಿ ಆನೆ ನಿಧಾನಕ್ಕೆ ಕೆಳಗಡೆ ಬೀಳುತ್ತೆ. ಹಾಗೆ ನಿಧಾನಕ್ಕೆ ಅದು ನೋವನ್ನು ಅನುಭವಿಸ್ತಾ ಇರುತ್ತೆ, ನರಳಾಡ್ತಾ ಇರುತ್ತೆ. ಇಟ್ ಡಿಡ್ ನಾಟ್ ಡೈ ಇಮ್ಮಿಡಿಯೇಟ್ಲಿ. ತಕ್ಷಣಕ್ಕೆ ಶೂಟ್ ಮಾಡಿದ ತಕ್ಷಣವೇ ಸಾಯೋದಿಲ್ಲ ಅದು. ಬಟ್ ಟುಕ್ ಎ ಲಾಂಗ್ ಟೈಮ್ ಟು ಡೈ. ಅದು ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ. ನರಳಾಡ್ತಾ ಪ್ರಾಣವನ್ನು ಬಿಡುತ್ತೆ. ಆರ್ವೆಲ್ ಫೆಲ್ಟ್ ಡೀಪ್ ಗಿಲ್ಟ್ ಆ್ಯಂಡ್ ಸ್ಯಾಡ್ನೆಸ್ ವೈಲ್ ವಾಚಿಂಗ್ ಇಟ್ ಡೈ. ಸೊ ಈಗ ಆನೆ ಸಾಯ್ತಾ ಇರತಕ್ಕಂಥದ್ದನ್ನು ನೋಡಬೇಕಾದ್ರೆ ಇವರಿಗೆ ಒಂದು ಗಿಲ್ಟ್ ಕಾಡುತ್ತೆ. ತಾನೇನೋ ತಪ್ಪು ಮಾಡಿದ್ದೇನೆ ಅಂತಕ್ಕಂತಹ ಒಂದು ಮನಸ್ಥಿತಿ ಇವ್ರದ್ದಾಗುತ್ತೆ ಮತ್ತು ಮನಸ್ಸಲ್ಲಿ ಸ್ಯಾಡ್ನೆಸ್, ತುಂಬಾ ಬೇಸರ ಕೂಡ ಆಗುತ್ತೆ ಆ ಒಂದು ಆನೆಯನ್ನು ಸಾಯ್ತಾ ಇರತಕ್ಕಂತಹ ಸಿಚುವೇಶನ್ನ ನೋಡಿ. He knew that he had killed the elephant not out of necessity. ಅವ್ರಿಗೆ ಗೊತ್ತಿದೆ ಅನಿವಾರ್ಯವಾಗಿ ತಾನು ಆ ಒಂದು ಆನೆಯನ್ನು ಕೊಲ್ಲಬೇಕಾಗಿದೆ. ತನ್ನ ಮನಸ್ಸಿನಲ್ಲಿ ಅದನ್ನು ಕೊಲ್ಲಲಿಕ್ಕೆ ಯಾವುದೇ ಒಂದು ಆಸೆ ಇಲ್ಲದೇ ಇದ್ರೂ ಕೂಡ ಅಲ್ಲಿರ್ತಕ್ಕಂತಹ ಪರಿಸ್ಥಿತಿ ಇವರು ಆನೆಯನ್ನು ಕೊಲ್ಲೋ ಹಾಗೆ ಮಾಡಿಬಿಟ್ಟಿದೆ. ಬಟ್ ಓನ್ಲಿ ಟು ಅವಾಯ್ಡ್ ಎಂಬರಾಸ್ಮೆಂಟ್ ಇನ್ ಫ್ರಂಟ್ ಆಫ್ ದ ಕ್ರೌಡ್. ಸೊ ಈಗ ಆನೆಯನ್ನು ಕೊಂದಿದ್ದು ಒಂದೇ ಒಂದು ಉದ್ದೇಶದಿಂದ, ಅದೇನಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಜನಗಳ ಮುಂದೆ, ಕ್ರೌಡ್ ಅಂದರೆ ಅಲ್ಲಿರ್ತಕ್ಕಂತಹ ಜನಗಳೇನಿದ್ರೋ ಅವ್ರ ಮುಂದೆ ಆಗ್ತಕ್ಕಂತಹ ಅವಮಾನವನ್ನು ತಪ್ಪಿಸ್ಕೊಳ್ಬೇಕಾಗಿತ್ತು. ಅಷ್ಟು ಬಿಟ್ಟರೆ ಆ ಆನೆಯನ್ನು ಕೊಲ್ಲಿಕ್ಕೆ ಇವರ ಬಳಿ ಯಾವುದೇ ಕಾರಣವೂ ಕೂಡ ಇರಲಿಲ್ಲ. ಲೇಟರ್ ದ ವಿಲೇಜರ್ಸ್ ಕಟ್ ಅಪ್ ದ ಎಲಿಫೆಂಟ್ ಫಾರ್ ಮೀಟ್. ಆ ನಂತರದಲ್ಲಿ ಆನೆ ಸತ್ತು ಬಿದ್ದ ನಂತರದಲ್ಲಿ ಅಲ್ಲಿರ್ತಕ್ಕಂತಹ ಹಳ್ಳಿಗರು ಏನು ಸೇರಿದ್ರೋ ಅವರೆಲ್ಲರೂ ಕೂಡ ಬಂದು ಆನೆಯನ್ನು ಏನು ಮಾಡ್ತಾರೆ, ತುಂಡು ತುಂಡಾಗಿ ಕತ್ತರಿಸ್ತಾ ಇದ್ದಾರೆ, ಯಾಕೆಂದರೆ ಅದರ ಮಾಂಸವನ್ನು ತಿನ್ನಲಿಕ್ಕೆ. ಆ್ಯಂಡ್ ಎವ್ರಿ ಒನ್ ಸೀಮ್ಡ್ ಹ್ಯಾಪಿ ಎಕ್ಸೆಪ್ಟ್ ಆರ್ವೆಲ್. ಸೊ ಅಲ್ಲಿರ್ತಕ್ಕಂತಹ ಎಲ್ಲ ಜನಗಳಲ್ಲಿ ದುಃಖದಿಂದ ಇದ್ದಂತಹ ವ್ಯಕ್ತಿ ಒಬ್ಬರೇ ಯಾರಪ್ಪ ಅಂದರೆ ಅದು ಆರ್ವೆಲ್ ಆಗಿದ್ದಾರೆ. ಉಳಿದವರೆಲ್ಲರೂ ಕೂಡ ದೇ ವರ್ ವೆರಿ ಹ್ಯಾಪಿ ಬಿಕಾಸ್ ದೇ ಗಾಟ್ ಸಮಥಿಂಗ್ ಟು ಈಟ್ ನೌ. He learned that the owner of the elephant was angry. ಸೊ ಆನೆಯ ಯಜಮಾನ ಏನಿದ್ನೋ ಅವನು ಖಂಡಿತವಾಗ್ಲೂ ಕೂಡ ಆರ್ವೆಲ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಬಿಕಾಸ್ ಇಟ್ ವಾಸ್ ಎ ವ್ಯಾಲ್ಯೂಯಬಲ್ ವರ್ಕಿಂಗ್ ಎನಿಮಲ್. ಯಾಕೆಂದರೆ ಆನೆಯು ಕೆಲಸದ ಆನೆ ಆಗಿರುತ್ತೆ, ಅದರಿಂದನೇ ಆ ವ್ಯಕ್ತಿ ದುಡಿಮೆಯನ್ನು ಮಾಡ್ಕೊಳ್ತಾ ಇರ್ತಾನೆ. ಆ್ಯಂಡ್ ಆರ್ವೆಲ್ ಫೆಲ್ಟ್ ಈವನ್ ವರ್ಸ್. ಸೊ ಆ ವ್ಯಕ್ತಿಗೆ ಎಷ್ಟು ನೋವಾಗಿದ್ದನೋ ಅದಕ್ಕಿಂತ ಹೆಚ್ಚಿನ ನೋವು ಆರ್ವೆಲ್ಗೆ ಆಗಿರುತ್ತೆ ಆ ಒಂದು ಆನೆಯನ್ನು ಕೊಂದಿರುವ ಕಾರಣದಿಂದ. He realized that he had done a wrong act for a foolish reason. ಒಂದು ಮೂರ್ಖತನದ ಕಾರಣದಿಂದಾಗಿ ತಾನು ಮಾಡಿರ್ತಕ್ಕಂತಹ ಕೆಲಸ ಏನಿದೆನೋ ಅದು ರಾಂಗ್ ಅಥವಾ ತಪ್ಪು ಅಂತಕ್ಕಂತಹ ಒಂದು ಅರಿವು ಜಾರ್ಜ್ ಆರ್ವೆಲ್ಗೆ ಇರುತ್ತೆ. ದ ಎಸೆ ಶೋಸ್ ದ ಎವಿಲ್ ಎಫೆಕ್ಟ್ಸ್ ಆಫ್ ಇಂಪೀರಿಯಾಲಿಸಮ್. ಸೊ ಈ ಒಂದು ಸಾಮ್ರಾಜ್ಯಶಾಹಿ ನೀತಿ ಅಂತಕ್ಕಂಥದ್ದು ಎಷ್ಟೊಂದು ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇತ್ತು ಅಂತಕ್ಕಂಥದ್ದಕ್ಕೆ ಈ ಒಂದು ಎಸೆ ಏನಿದೆನೋ ಸಾಕ್ಷಿಯಾಗಿದೆ. ನಾಟ್ ಜಸ್ಟ್ ಆನ್ ದ ಪೀಪಲ್ ಬೀಯಿಂಗ್ ರೂಲ್ಡ್ ಬಟ್ ಆಲ್ಸೋ ಆನ್ ದ ರೂಲರ್ಸ್. ಮೊದಲಿಗೆ ಹೇಳಿದಾಗೆ ಆಳ್ವಿಕೆ ಮಾಡಿಸಿಕೊಳ್ತಕ್ಕಂತಹ ಜನಗಳು ಮಾತ್ರ ಇಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇಲ್ಲ, ಆಳ್ವಿಕೆಯನ್ನು ಮಾಡ್ತಕ್ಕಂತಹ ಬ್ರಿಟಿಷರು ಕೂಡ ಅನೇಕ ಸಂದರ್ಭದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗಿರುತ್ತೆ, ಯಾಕಂದರೆ ಆ ಒಂದು ಜನಗಳ ಎಕ್ಸ್ಪೆಕ್ಟೇಷನಿಂದಾಗಿ. ಆರ್ವೆಲ್ ಶೋಸ್ ದ್ಯಾಟ್ ಪವರ್ ಮೇಕ್ಸ್ ಪೀಪಲ್ ಆ್ಯಕ್ಟ್ ಅಗೇನೆಸ್ಟ್ ದೇರ್ ಕಾನ್ಸಿಯನ್ಸ್. ಸೊ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಏನಿದೆನೋ ಜನಗಳು ತಮ್ಮ ಒಂದು ಅಂಥ ಪ್ರಜ್ಞೆಯನ್ನೇ ಬಿಟ್ಟು ಕೆಲಸವನ್ನು ಮಾಡಬೇಕಾಗಿರತಕ್ಕಂತಹ ಸಂದರ್ಭವನ್ನು ತಂದೊಡ್ತಾ ಇತ್ತು. ಯಾಕೆಂದರೆ ನೋಡಿ ಈಗ ಇಲ್ಲೇನೆ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಈಗ ಆನೆಯನ್ನು ಅವರು ಎಲ್ಲರ ಎದುರುಗಡೆ ಕೊಲ್ಲಬೇಕಾಗಿತ್ತು. ಹೀಗೆ ಹಿ ಫೆಲ್ಟ್ ಲೈಕ್ ಎ ಪಪ್ಪೆಟ್ ಫೋರ್ಸ್ ಟು ಪ್ಲೇ ಎ ರೋಲ್ ಹಿ ಹೇಟೆಡ್. ತನಗಿಷ್ಟ ಇಲ್ಲದೇ ಇದ್ದರೂ ಕೂಡ ಆ ಒಂದು ಕೆಲಸವನ್ನು ಅಲ್ಲಿ ಮಾಡಬೇಕಾಯಿತು. ದ ಸ್ಟೋರಿ ಆಲ್ಸೋ ಎಕ್ಸ್ಪ್ಲೋರ್ಸ್ ಪಿಯರ್ ಪ್ರೆಷರ್, ಗಿಲ್ಟ್ ಆ್ಯಂಡ್ ಮಾರಲ್ ವೀಕ್ನೆಸ್. ಅದ್ರ ಜೊತೆಗೆ ಎಷ್ಟೊಂದು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿತ್ತು ಅವರು, ಅದ್ರ ಜೊತೆಗೆ ಅವರ ಒಂದು
ತಪ್ಪಿನ ಅರಿವು, ತಾವು ಮಾಡ್ತಕ್ಕಂತಹ ಕೆಲಸ ತಪ್ಪು ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಮಾಡಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯ ಮತ್ತು ಅವರ ಒಂದು ಮಾರಲ್ ವೀಕ್ನೆಸ್, ಅಂದರೆ ಅವರಿಗೆ ಇಷ್ಟ ಇಲ್ಲದೆ ಇದ್ರೂ ಮಾಡ್ತಾ ಇರೋದ್ರಿಂದ ಅದೊಂದು ಮಾರಲ್ ವೀಕ್ನೆಸ್, ದೌರ್ಬಲ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಆರ್ವೆಲ್ ಎಂಡ್ಸ್ ಬೈ ಸೇಯಿಂಗ್ ಹಿ ವಾಸ್ ಗ್ಲಾಡ್ ದ ಮ್ಯಾನ್ ಕಿಲ್ಡ್ ಬೈ ದ ಎಲಿಫೆಂಟ್ ಹ್ಯಾಡ್ ಡೈಡ್. ಸೊ ಇವ್ರಿಗೆ ಒಂದೇ ಒಂದು ಸಮಾಧಾನ ಏನಪ್ಪ ಅಂದರೆ, ಒಂದು ಆನೆ ಆ ವ್ಯಕ್ತಿಯನ್ನು ಕೊಂದಿತ್ತು, ಸೊ ಈಗ ತಾನು ಆನೆಯನ್ನು ಕೊಂದಿದ್ದೇನೆ ಅಂತ ಮಾತ್ರ ಅವ್ರು ಸಮಾಧಾನ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ಕಾರಣವೂ ಅವ್ರಿಗೆ ಈಗ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಇಲ್ಲ. ಬಿಕಾಸ್ ಇಟ್ ಗೇವ್ ಹಿಮ್ ಆ್ಯನ್ ಎಕ್ಸ್ಕ್ಯೂಸ್ ಟು ಜಸ್ಟಿಫೈ ದ ಶೂಟಿಂಗ್. ಈಗ ತಾನು ಆ ಆನೆಯನ್ನು ಕೊಂದಿರೋದಕ್ಕೆ ಒಂದೇ ಒಂದು ಕಾರಣ ಅದಾಗಿದೆ, ಒಬ್ಬ ವ್ಯಕ್ತಿಯನ್ನು ಆನೆ ಕೊಂದಿತ್ತು, ಹಾಗಾಗಿ ನಾನು ಅದನ್ನು ಕೊಂದೆ ಅಂತಕ್ಕಂಥದ್ದು. ಆದರೆ ಇವರ ಮನಸ್ಸಿಗೆ ಅದಿಷ್ಟ ಇರಲಿಲ್ಲ. ಬಟ್ ದಿಸ್ ಆಲ್ಸೋ ಶೋಸ್ ಹಿಸ್ ಡೀಪ್ ಶೇಮ್ ಆ್ಯಂಡ್ ಇನ್ನರ್ ಕಾನ್ಫ್ಲಿಕ್ಟ್. ಸೊ ತನ್ನನ್ನೇ ನೋಡಿಕೊಂಡ್ರೆ ಅವ್ರಿಗೆ ಅವಮಾನ ಆಗ್ತಾ ಇದೆ, ಅವರ ಮನಸ್ಸಿನಲ್ಲಿ ತಾನು ಮಾಡಿರ್ತಕ್ಕಂತಹ ಕೆಲಸ ತಪ್ಪು ಅಂತಕ್ಕಂಥದ್ದು ಅವ್ರಿಗೆ ಅನ್ನಿಸ್ತಾ ಇದೆ. ಶೂಟಿಂಗ್ ಆನ್ ಎಲಿಫೆಂಟ್ ಈಸ್ ನಾಟ್ ಓನ್ಲಿ ಅಬೌಟ್ ಕಿಲ್ಲಿಂಗ್ ಆನ್ ಎನಿಮಲ್, ಇಟ್ ಈಸ್ ಅಬೌಟ್ ದ ಡಿಸ್ಟ್ರಕ್ಷನ್ ಕಾಸ್ಡ್ ಬೈ ಇಂಪೀರಿಯಲಿಸಮ್ ಬೋತ್ ಟು ದ ಅಪ್ರೆಸರ್ ಆ್ಯಂಡ್ ದ ಅಪ್ರೆಸ್ಡ್. Orwell uses this event to show how the British Empire dehumanized everyone, making moral people act against their will. So moral people ಅಂದರೆ ಯಾರಿಗೆ ಯಾವುದು ಒಳ್ಳೆಯದು ಯಾವುದು ತಪ್ಪು ಅಂತ ತೀರ್ಮಾನ ಮಾಡ್ತಕ್ಕಂತಹ ಶಕ್ತಿ ಇತ್ತೋ ಅಂತಹ ವ್ಯಕ್ತಿಗಳು ಕೂಡ ತಮ್ಮ ಮನಸ್ಸಿನ ವಿರುದ್ಧವಾಗಿ ಕೆಲಸವನ್ನು ಮಾಡಲೇಬೇಕಾಗಿತ್ತು. ಆ ರೀತಿಯ ಪರಿಸ್ಥಿತಿಯನ್ನು ಈ ಒಂದು ಬ್ರಿಟಿಷ್ ರೂಲ್ ಅಥವಾ ಇಂಪೀರಿಯಲಿಸಮ್ ಅಂತ ಏನು ಕರಿತೀವೋ ಅದು ಮಾಡಿಬಿಟ್ಟಿತ್ತು. ಮನುಷ್ಯನಲ್ಲಿರ್ತಕ್ಕಂತಹ ಮಾನವೀಯತೆಯ ಗುಣಗಳನ್ನು ಕಿತ್ತುಕೊಂಡಿತ್ತು. Through this painful experience, Orwell reveals that true power does not come from guns and or authority, but from moral courage and freedom of conscience. ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಇಂಗ್ಲೀಷ್ ಲೆಸನ್ಸ್ಗಳನ್ನು ತುಂಬ ಸುಲಭವಾಗಿರ್ತಕ್ಕಂತಹ ಕನ್ನಡದಲ್ಲೇ ನೀವು ಕಲಿಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಅಥವಾ ಪೋಯಮ್ನ ಸಮರಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಆ ಪೋಯಮ್ ಅಥವಾ ಲೆಸನ್ನ ಟೈಟಲ್ ಮತ್ತು ರೈಟರ್ ನೇಮನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.